ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವಿತೌಟ್ ಬೀಡಿಂದ ಯಾವ ರೀತಿ ಡಿಸೈನ್ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 7 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು 7 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು. ಫಸ್ಟ್ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ 5 ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 1 2 3 4 5 ಚೈನ್ ಹಾಕೊಂಡಾದ್ಮೇಲೆ ಈ 5 ಚೈನ್ ಗ್ಯಾಪ್ ನೋಡಿ ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಅದಾದಮೇಲೆ 5 ಚೈನ್ ಆದಮೇಲೆ ಮತ್ತೆ 2 ಟೈಮ್ಸ್ ಡಬಲ್ ಕ್ರೋಶೆ. ಇವಾಗ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, 8 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನ್ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್, ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೋಬೇಕು. 2 ಸತ ಥ್ರೆಡ್ನ ಸುತ್ಕೊಂಡು ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಒಳಗಡೆ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ನೀಡಲ್ ಮೇಲ್ಗಡೆ 4 ಚೈನ್ ಕಾಣ್ತಾ ಇದೆ. 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಶೆ. ಇವಾಗ ಏನು ಮಾಡ್ಕೊಳ್ಳೋಣ, 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡಾದ್ಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಇಲ್ಲೇನು 8 ಚೈನ್ ಹಾಕಿದ್ವಲ್ಲ, ಈ 8 ಚೈನಲ್ಲಿ 4 ಚೈನ್ಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸೆಂಟ್ರಲ್ಲಿ 1 2 3 4. ನೋಡಿ, ಕರೆಕ್ಟಾಗಿ 4 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಇದು ನಾನು ಸೀರೆನ ಉಲ್ಟಾ ಮಾಡಿ ಹಾಕೊಂಡಿರೋದು. ಇವಾಗ ಏನು ಮಾಡ್ಕೊಳ್ಳಿ, ಒಂದು ಸಿಂಗಲ್ ಚೈನ್ ಟರ್ನ್ ಮಾಡ್ಕೊಳ್ಳಿ. ಮತ್ತು ಸೀರೆನ ನೋಡಿ, ಈ ರೀತಿ ಒಂದು ಸರ್ಕಲ್ ಟೈಪ್ ಕಾಣ್ತಾ ಇದೆ ನಿಮಗೆ. ಈ ಗ್ಯಾಪಲ್ಲಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಇಲ್ಲೇನು 4 ಚೈನ್ದು ಲಾಕ್ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಬನ್ನಿ. ನೀಡಲ್ ಮೇಲ್ಗಡೆ ಇವಾಗ 3 ಚೈನ್ ಕಾಣ್ತಾ ಇದೆ. 3 ಒಂದೇ ಬಾರಿ 1 ಮಾಡ್ಕೊಂಡ್ಬಿಡಿ. ಇದು ಹಾಫ್ ಡಬಲ್ ಕ್ರೋಶೆ. ಮತ್ತು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡೆಲ್ಲ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 3 ಒಂದೇ ಬಾರಿ 1 ಮಾಡ್ಕೊಳ್ಳೋಣ. ಟೋಟಲಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆನ ಈ 4 ಚೈನ್ಗೆ 10 ಟೈಮ್ಸ್ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, 10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆಯಿತು. ಇವಾಗ ಏನು ಮಾಡ್ಕೊಳ್ಳಿ, ಮೇಲ್ಗಡೆ ಚೈನ್ಗೂ ಕೂಡ ಹಾಕೋಬೇಕಾಗತ್ತೆ. ಸ್ವಲ್ಪ ಈ ರೀತಿ ಇಟ್ಕೊಂಡು ಸೇಮ್ ಅದೇ ರೀತಿ ಈ ಚೈನ್ಗೆ 10 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 10 ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, 10 ಟೈಮ್ಸ್ ಕೆಳಗಡೆ 4 ಚೈನ್ಗೂ 10 ಟೈಮ್ಸ್, ಮೇಲ್ಗಡೆ 4 ಚೈನ್ಗೂ 10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡೆ. ನೋಡಿ, ಇದು ಸರ್ಕಲ್ ಥರ ಆಯಿತು. ಇವಾಗ ಏನು ಮಾಡ್ಕೊಳ್ಳಿ, ಕೆಳಗಡೆ ಇಲ್ಲಿ ಚೈನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು
ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸಿಂಗಲ್ ಚೈನ್ಗೆ ಈ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಚೈನ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಇವಾಗ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಅಲ್ಲಿ ಚೈನ್ ಕಾಣ್ತಾ ಇರುತ್ತೆ ನೋಡಿ, ಆ ಚೈನ್ ಮೇಲ್ಗಡೆ ಈ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ತ್ರಿಬಲ್ ಕ್ರೋಶೆ ಅಂತಂದರೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ತಕೊಂಡು ನೋಡಿ 1 2 ಟೈಮ್ಸ್ ಥ್ರೆಡ್ನ ಸುತ್ತಕೊಳ್ಳಿ. ಇಲ್ಲಿ ಚೈನ್ ಕಾಣ್ತಾ ಇದೆಯಲ್ಲ, ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಇವಾಗ ನೀಡಲ್ ಮೇಲ್ಗಡೆ 4 ಚೈನ್ ಕಾಣಿಸ್ತೆ. 4 ಚೈನ್ನಲ್ಲಿ 2 1 ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಮತ್ತೆ 2 1 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ, ಮತ್ತೆ ನೀಡಲ್ ಮೇಲ್ಗಡೆ 1 ಸತ ಥ್ರೆಡ್ನ ಸುತ್ತಕೊಳ್ಳೋದು, ಪಕ್ಕದಲ್ಲಿರೋ ಚೈನ್ಗೆ ನೀಡಲ್ನ ಸೇರಿಸಿ. ಫ್ರೆಂಡ್ಸ್, ಪ್ರತಿಯೊಂದು ಚೈನ್ ಮೇಲ್ಗಡೆನೂ ಕೂಡ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ತಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 2 1 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಶೆ. ಕೆಳಗಡೆ ಪಾರ್ಟ್ ಪೂರ್ತಿಯಾಗಿ ಕವರ್ ಆಗೋವರೆಗೂ, ಅಂತಂದರೆ ಇಲ್ಲಿ ಚೈನ್ ಕಾಣ್ತಾ ಇರುತ್ತಲ್ಲ, ಆ ಚೈನ್ ಕಂಪ್ಲೀಟಾಗಿ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಪೂರ್ತಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ ಏನು ಮಾಡ್ಕೊಳ್ಳಿ, ಸ್ವಲ್ಪ ಡಿಸೈನ ಕರೆಕ್ಟಾಗಿ ನೀಟಾಗಿ ಇಷ್ಟು ಹಿಡಿದಿಟ್ಕೊಳ್ಳಿ. ಎಲ್ಲಾಗುತ್ತೋ ಅಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನು. ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 8 ಚೈನ್ ಹಾಕೊಳ್ಳೋಣ. 1 2 3 4 5 6 7 8 ಚೈನ್ ಆದಮೇಲೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಒಳಗಡೆ ಸರಿಸ್ಕೊಂಡು ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಚೈನು ಈ ರೀತಿ ಹಿಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಹಾಕೋದಕ್ಕೆ ಕರೆಕ್ಟ್ ಆಗೋದಿಲ್ಲ. 2 1 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ, ಮತ್ತು 2 1 ಮಾಡ್ಕೊಳ್ಳಿ. ಇವಾಗ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡಾದ್ಮೇಲೆ ಸೀರೆನ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಸೆಂಟ್ರಲ್ಲಿ ಇಲ್ಲಿ 8 ಚೈನ್ ಹಾಕಿದ್ವಲ್ಲ, ಇಲ್ಲಿ ಇದು 8 ಚೈನಲ್ಲಿ 4 ಚೈನ್ಗೆ ನಾವು ಈ 4 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮತ್ತೆ ಸೀರೆನ ಸೀದಾ ಮಾಡಿಕೊಂಡು ಫಸ್ಟಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲ್ಗಡೆ 1 ಸತ ಥ್ರೆಡ್ನ ಸುತ್ತಕೊಂಡು ಈ 4 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಈ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. 10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲ್ಗಡೆ 1 ಸತ ಥ್ರೆಡ್ನ ತಂದು ಈ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲ್ಗಡೆ ಇವಾಗ 3 ಚೈನ್ ಕಾಣ್ತಾ ಇದೆ, ಒಂದೇ ಬಾರಿ 3 ಚೈನ್ನು 1 ಮಾಡ್ಕೊಂಡು ಬಿಡೋಣ. ಇದು ಹಾಫ್ ಡಬಲ್ ಕ್ರೋಶೆ. ಟೋಟಲಾಗಿ ನಾನಿಲ್ಲಿ ಕೆಳಗಡೆ 4 ಚೈನ್ ಇದೆಯಲ್ಲ, 4 ಚೈನ್ಗೆ ನಾನಿಲ್ಲಿ
10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ಇವಾಗ 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಾಯಿತು. ಇವಾಗ ಏನು ಮಾಡ್ಕೊಳ್ಳಿ, ಸ್ವಲ್ಪ ಸೀರೆನ ಈ ರೀತಿ ಇಟ್ಕೊಂಡು ಈ ಮೇಲ್ಗಡೆ 4 ಚೈನ್ಗೂ ಕೂಡ 10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಹಿಂಗಿರುತ್ತಲ್ಲ ಸೀರೆ, ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋದಿಲ್ಲ, ಹಾಕೋದಕ್ಕೆ ಈಸಿ ಆಗೋಕ್ಕೋಸ್ಕರ ಈ ರೀತಿ ಇಟ್ಕೊಂಡು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಇದೇ ಗ್ಯಾಪಲ್ಲಿ ನೀಡಲ್ನ ತಂದು ಮೂರನ್ನು ಒಂದೇ ಬಾರಿ ಬಂದ್ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ. ಇಲ್ಲಿ ಕೂಡ ಅಷ್ಟೇ 10 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್ 10 ಟೈಮ್ಸ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆಯಿತು. ಟೆನ್ ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಇಲ್ಲಿ ಕೆಳಗಡೆ ಚೈನ್ ಕಾಣ್ತಾ ಇದೆಯಲ್ಲ, ಫಸ್ಟಲ್ಲಿ ಇಲ್ಲಿಗೊಂದು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಇಲ್ಲಿಗೊಂದು ಲಾಕು. ಇವಾಗ ಏನು ಮಾಡ್ಕೊಳ್ಳಿ, ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಂಡು ಕೆಳಗಡೆ ಏನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಚೈನ್ ಕಾಣ್ತಾ ಇದೆಯಲ್ಲ, ಆ ಚೈನ್ ಮೇಲೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಂಡು ಈ ಚೈನಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಂಡು ಸೆಕೆಂಡ್ ಚೈನ್ಗೆ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಶೆ. ಕೆಳಗಡೆ ಏನು 10 ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಈ 10 ಹಾಫ್ ಡಬಲ್ ಕ್ರೋಶೆ ಕವರ್ ಆಗೋವರೆಗೂ ಈ ತ್ರಿಬಲ್ ಕ್ರೋಶೆನ ನಾವು ಮಾಡ್ತಾ ಹೋಗೋಣ. ಒಂದೊಂದು ಚೈನ್ಗೂ ಒಂದೊಂದು ತ್ರಿಬಲ್ ಕ್ರೋಶೆ. ಫ್ರೆಂಡ್ಸ್, ಕೆಳಗಡೆ 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಇಲ್ಲಿ ಕೂಡ ಅಷ್ಟೇ 10 ತ್ರಿಬಲ್ ಕ್ರೋಶೆ ಆಗಬೇಕು. ನೋಡಿ, ಇಲ್ಲಿಗಾಯಿತು. ತ್ರಿಬಲ್ ಕ್ರೋಶೆ ಆದಮೇಲೆ ಈ ರೀತಿ ಕರೆಕ್ಟಾಗಿ ಹಿಡಿದಿಟ್ಕೊಳ್ಳಿ. ಎಲ್ಲಾಗುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್, 1 2 3 4 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 8 ಚೈನ್. ಈ ಡಿಸೈನ್ನ ಮತ್ತೆ ಸೇಮ್ ಹಾಗೆ ಒಂದಾದಮೇಲೆ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಕಾಣಿಸುತ್ತೆ ಇದು. ಫ್ರೆಂಡ್ಸ್, ಕಂಪ್ಲೀಟಾಗಿ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ನೋಡಿ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ. ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ. ನೋಡೋದಕ್ಕೆ ಕೂಡ ತುಂಬಾ ಡಿಫ್ರೆಂಟ್ ಇದೆ, ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ವಿತೌಟ್ ಬೀಡ್ ಕುಚ್ ನೀವೇನಾದರೂ ಹಾಕ್ಬೇಕು ಅಂದ್ಕೊಂಡಿದ್ರೆ ಇದನ್ನು ಒಂದು ಸತ ಟ್ರೈ ಮಾಡಿ ನೋಡಿರಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೂ ಆಗುತ್ತೆ, ಹಾಕೋದಕ್ಕೂ ಈಸಿ ಇದೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.